ಬರೇ ಬಿಸಿ ಬಿಸಿ ರೈಸ್ ಜೋಡಿ ಅಷ್ಟೇ ಅಲ್ದ ಜೋಳದ ಮುದ್ದಿ ಮತ್ತು ರಾಗಿ ಮುದ್ದೆ ಜೋಡಿನೂ ತಿನ್ನಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತ್ರಿ. ಮೊದ್ಲು ನಾ ಇಲ್ಲಿ ಖಾರಕ್ಕಲ್ಲಾಗ 1 ಟೀ ಸ್ಪೂನ್ ಜೀರಿಗೆ ಹಾಕಿ ಅರ್ಯಾಕತ್ತೀನ್ರಿ. 1 ಗಡ್ಡೆಯಷ್ಟು ಸಿಪ್ಪಿ ಬಿಡಿಸಿದ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ತುರಿದಿದ್ದ ಒಣ ಕೊಬ್ಬರಿ ಹಾಕಿದ್ದಾರೆ. ಈಗ ಇವನ್ನೆಲ್ಲ ಸ್ವಲ್ಪ ಸಣ್ಣ ಆಗೋ ತನಕ ಕಲ್ಲಾಗ ಚಲೋ ತಿಂಗಿ ಅರಿತೀನ್ರಿ. ಈಗ ಇದನ್ನ ನಾನು ಚಂದಂಗೆ ಬಳ ತೆಗೆದು ಒಂದು ಬಟ್ಲಾಗ ಹಾಕಿ ಸೈಡಿಗೆ ಎತ್ತಿರ್ತೀನಿ ರೀ. ಈ ಕಡೆ ಸಾರು ಮಾಡಕ್ಕೆ ಗ್ಯಾಸ್ ಮೇಲೆ ಒಂದು ಬೊಗಾಣಿ ಬಿಸಿ ಮಾಡಕ್ಕಿಟ್ಟು ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಕತ್ತೀನಿ ರೀ. ಎಣ್ಣೆಗೆ ಚಲೋ ತಂಗೆ ಬಿಸಿ ಆಗೈತಿ. ಈಗ ಇದ್ರಾಗ ನಾನು 1 ಟೀ ಸ್ಪೂನಷ್ಟು ಸಾಸಿವೆ ಹಾಕಿದ್ದೆ. ನೆಕ್ಸ್ಟ್ ನಾ ಇದ್ರಾಗ ಒಂದು 2 ಒಣ ಮೆಣಸಿನ್ಕಾಯಿನ ಮುರಿದು ಹಾಕಕತ್ತೀನಿ ರೀ. ಆಮೇಲೆ ಒಂದು 1/4 ಟೀ ಸ್ಪೂನಷ್ಟು ಇಂಗು ಮತ್ತು ಕಲ್ಲಾಗ ಕುಟ್ಟಿದ್ನಲ್ರಿ ಮಸಾಲೆ ಅದನ್ನು ಹಾಕಕತ್ತೀನಿ ರೀ. ಸ್ವಲ್ಪ ಇದ್ರದ್ದು ಹಸಿ ವಾಸನೆ ಹೋಗೋತನ ಹುರಿದ್ರೆ ಸಾಕು. ಈಗ ನಾ ಇದ್ರಾಗ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಕತ್ತೀನಿ ರೀ. ಹುಣಸೆಹಣ್ಣನ್ನು ಒಂದು 10 ನಿಮಿಷ ಮೊದಲ ನೀರಾಗ ನೆನೆಸಿಟ್ಟಿದ್ದೆ. ಸಾರಿಗೆ ನಿಮ್ಗೆ ಎಷ್ಟು ಹುಳಿ ಬೇಕಂತೇಳಿ ನೋಡ್ಕೊಂಡು ಹಾಕೋರಿ. ನೆಕ್ಸ್ಟ್ ನಾ ಇದ್ರಾಗ ಒಂದು 2 ಕಪ್ಪಷ್ಟು ನೀರು ಹಾಕಕತ್ತೀನಿ ರೀ. ನಿಮ್ಗೆ ಸಾರು ಎಷ್ಟು ಬೇಕಂತೇಳಿ ನೋಡಿಕೊಂಡು ಅದ್ರ ಪ್ರಕಾರ ನೀವು ನೀರನ್ನ ಹೆಚ್ಚು ಕಡಿಮೆ ಹಾಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಖಾರ ಪುಡಿ, ಒಂದು 2 ರಿಂದ 3 ಟೀ ಸ್ಪೂನಷ್ಟು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ, ಸ್ವಲ್ಪ ಬೆಲ್ಲ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದಾರೆ. ನೆಕ್ಸ್ಟ್ ನಾ ಇಲ್ಲೇ ಒಂದು ಬಟಲ್ನಾಗ 1 ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟು ತೊಗೊಂಡಿನಿ ರೀ. ರೊಟ್ಟಿ ಮಾಡ್ತೀವಲ್ರಿ ಅದ ಹಿಟ್ಟಿದು. ಇದ್ರಾಗ ಸ್ವಲ್ಪ ನೀರು ಹಾಕಿದ್ರೆ ಚಲೋ ತಂಗೆ ಗಂಟಾಗ್ಲಾರ್ದಂಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನಿಮ್ಮ ಕಡೆ ಜೋಳದ ಹಿಟ್ಟು ಇರಲಿಲ್ಲ ಅಥವಾ ನಿಮ್ಗೆ ಜೋಳದ ಹಿಟ್ಟು ಬೇಡಪ್ಪ ಅಂತಂದ್ರೆ ನೀವು ಕಡ್ಲಿ ಹಿಟ್ಟನ್ನು ಬಳಸ್ಬೋದು. ನೋಡ್ರಿ ಹಿಂಗೆ ಸ್ಮೂತ್ ಪೇಸ್ಟ್ ಆದಮೇಲೆ ಈಗ ಇದನ್ನು ಸಾರಿನಾಗ ಹಾಕಬೇಕು. ಒಂದು ಕೈಲೇ ಸ್ವಲ್ಪ ಹಿಟ್ಟು ಹಾಕೋಂತ ಇರಬೇಕು, ಇನ್ನೊಂದು ಕೈಲಿ ಇದನ್ನು ಮಿಕ್ಸ್ ಮಾಡ್ಕೋಂತ ಹೋಗಬೇಕು. ಮೀಡಿಯಮ್ ಫ್ಲೇಮ್ನಾಗ ಒಂದು 2 ರಿಂದ 3 ನಿಮಿಷ ತನಕ ಅದನ್ನು ಹಿಂಗೆ ಕೈ ಆಡಿಸ್ಕೋಂತ ಕುದಿಸ್ಬೇಕ್ರಿ. ನಾವು ಎಷ್ಟು ಹಿಟ್ಟು ಜಾಸ್ತಿ ಹಾಕ್ತೀವಿ ನೋಡ್ರಿ ಸಾರು ಅಷ್ಟು ಗಟ್ಟಿ ಆಗ್ತೈತಿ. ಸೊ ಸಾರು ನಿಮ್ಗೆ ಎಷ್ಟು ಗಟ್ಟಿ ತಿಳಿಬೇಕಂತೇಳಿ ನೋಡಿಕೊಂಡು ಅದ್ರ ಪ್ರಕಾರ ನೀವು ಹಿಟ್ಟನ್ನ ಹೆಚ್ಚು ಕಡಿಮೆ ಹಾಕೋಬೋದು. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಮತ್ತು ಸಣ್ಣಗೆ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪಾಗಿ ಚಲೋ ತಂಗೆ ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸ್ ಆಫ್ ಮಾಡಿರಿ. ಸೊ ಫ್ರೆಂಡ್ಸ್, ಈಗ ಸ್ಪೈಸಿ ಆ್ಯಂಡ್ ಟೇಸ್ಟಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಹಿಟ್ಟು ಹಚ್ಚಿ ಸಾರು ರೆಡಿ. ಥ್ಯಾಂಕ್ ಯು.